ಕಲಿಕೆಗಾಗಿ ಶ್ರೀ ದುರ್ಗಾ ಸಪ್ತಶತಿ ಎನ್ನುವಂತಹ ವ್ಯಾಕರಣದೊಂದಿಗೆ ಇರುವ ಅಕ್ಷೋಭ್ಯ ಸ್ತೋತ್ರ ನಿಧಿ ಶ್ರೀ DS ರಂಗನಾಥರ ಸಂಪಾದಿತ ಕೃತಿ. ಇವರು ಬೆಂಗಳೂರಿನಲ್ಲಿದ್ದಾರೆ. ಈ ಪುಸ್ತಕವನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ತರಿಸ್ಕೋಬಹುದು. ವಿಶೇಷವೇನು ಅಂತ ಅಂದರೆ, ಇಲ್ಲಿ ಮಹಾಪ್ರಾಣಗಳನ್ನು ಕೆಂಪು ಅಕ್ಷರದಲ್ಲಿ ನಮೂದಿಸಲಾಗಿದೆ. ಅಲ್ಲದೆ ವಿಸರ್ಗ ಅನುಸ್ವರಗಳ ಬಳಕೆಯನ್ನು ಹೇಗೆ ವ್ಯಾಕರಣಬದ್ಧವಾಗಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿಕೊಡಲಾಗಿದೆ. ಎಲ್ಲರೂ ಯಾರ್ಯಾರು ಈ ವ್ಯಾಕರಣ ಬದ್ಧವಾಗಿ ಸಪ್ತಶತಿಯನ್ನು ಕಲಿಯಲು ಇಷ್ಟಪಡ್ತೀರೋ ಎಲ್ಲರೂ ಈ ಪುಸ್ತಕವನ್ನು ಖರೀದಿಸಿ, ನೀವು ಸಾಮಾನ್ಯವಾಗಿ ಓದುವಂತಹ ಪುಸ್ತಕದ ಜೊತೆಗೆ ಇದನ್ನು ಕೂಡ ಇಟ್ಕೊಳ್ಳಿ, ಬಹಳ ಅನುಕೂಲವಾಗ್ತದೆ. ಇಲ್ಲಿ ಉದಾಹರಣೆಯಾಗಿ ಯದ್ಗುಹ್ಯಂ ಪರಮಲ್ಲೋಕೆ ಸರ್ವರಕ್ಷಾ ಕರಂದೃಣಾಂ ಎನ್ನುವಂತಹ ಕವಚದಲ್ಲಿ ಬರುವಂತಹ ಮೊದಲನೆಯ ಶ್ಲೋಕವನ್ನು ನೀವು ಕಲಿಯುವಾಗ ಪರಮಲ್ಲೋಕೆ ಅನ್ನುವಂತಹ ಆ ಶಬ್ದದ ಜೊತೆಗೆ ಬರುವಂತಹ ಲಕಾರದ ಹಿಂದೆ ಬರುವಂತಹ ಅನುಸ್ವರವನ್ನು ಒತ್ತಕ್ಷರವಾಗಿ ಹೇಗೆ ಬಳಸಬೇಕು, ಹಾಗೆ ತಾತಾದಾದ ನ ಅದರ ಹಿಂದೆ ಬರುವಂತಹ ಈ 5 ಅಕ್ಷರಗಳ ಹಿಂದೆ ಬರುವಂತಹ ಈ ನೃಣಾಂ ಹಿಂದೆ ಇರುವಂತಹ ಅನುಸ್ವರವನ್ನು ಹೇಗೆ ಅರ್ಧ ನಕಾರ ಮಾಡ್ಕೋಬೇಕು ಅನ್ನುವಂತಹ ವ್ಯಾಕರಣವೂ ಕೂಡ ಇದರಲ್ಲಿ ಅಡಗಿಸಲಾಗಿದೆ. ಮಹಾಪ್ರಾಣಗಳನ್ನು ಸಹಜವಾಗಿ ಎಲ್ಲ ಶ್ಲೋಕಗಳನ್ನು ಓದುವಾಗ ಬಿಟ್ಟು ಓದುವುದು ಒಂದು ವಾಡಿಕೆ. ಮಹಾಪ್ರಾಣಗಳನ್ನು ಯಾರು ಅಷ್ಟು ಗಮನಿಸದೆ ಓದ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಪುಸ್ತಕದಲ್ಲಿ ಮಹಾಪ್ರಾಣಗಳನ್ನು ಕೆಂಪು ಅಕ್ಷರದಲ್ಲಿ ಕೊಡಲಾಗಿದೆ. ಅದನ್ನು ಬಿಟ್ಟು ಓದುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಶ್ಲೋಕದ ಎಲ್ಲ ಕಡೆಯೂ ಬರುವಂತಹ ಮಹಾಪ್ರಾಣಗಳ ಜೊತೆಗೆ ಅವಗ್ರಹ ಚಿಹ್ನೆಗಳನ್ನು ಕೂಡ ಹೇಗೆ ಉಚ್ಚರಿಸಬೇಕು ಎನ್ನುವುದನ್ನು ಕೂಡ ಕೊಡಲಾಗಿದೆ. ಪ್ರಾರಂಭದಲ್ಲಿ ವ್ಯಾಕರಣದ ನಿಯಮಗಳನ್ನು ಕೂಡ ಕೊಡಲಾಗಿದೆ. ಬಹಳ ಅನುಕೂಲಕರವಾಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಈ ಕಲಿಕೆಯ ಸಮಯದಲ್ಲಿ ಈ ಪುಸ್ತಕವನ್ನು ಬಳಸಿ. ಧನ್ಯವಾದಗಳು.